ಗೊತ್ತಿದೆ, ಇದೇ 27ನೇ ತಾರೀಕು ಕಾಶ್ಮೀರದಲ್ಲಿ ಪಹಲ್ಗಾಮ್ ಒಂದು ಪ್ರವಾಸಿ ಕೇಂದ್ರ, ಅಲ್ಲಿ ಪ್ರವಾಸಿಗರ ಮೇಲೆ ರಾಷ್ಟ್ರಾದ್ಯಂತ ಪ್ರವಾಸಿಗರು ಹೋಗಿದ್ದಾರೆ, ಅಂತಾರಾಷ್ಟ್ರೀಯ ಪ್ರವಾಸಿಗರಲ್ಲಿದ್ದಾರೆ. ಏಕಾಏಕಿ ಎಲ್ಲಿ ಯಾರು ಇದು ಮಾಡ್ಬಿಡ್ತಾರೆ, ಏಕಾಏಕಿ ಪಾಕಿಸ್ತಾನದ ಟೆರ್ರಿಸ್ಟ್ ನಮ್ಮ ದೇಶದ ನೆಲಕ್ಕೆ ನುಗ್ಗಿ ಯಾವುದೇ ಮುನ್ಸೂಚನೆ ಇಲ್ಲದೆ ಜನರ ಮೇಲೆ ಅಟ್ಯಾಕ್ ಮಾಡಿದ್ರಿಂದ ಸುಮಾರು 26 ಜನ ನಮ್ಮ ದೇಶದ ಪ್ರೀತಿಯ ನಾಗರಿಕರು ಸಾವನ್ನಪ್ಪಿದ್ದಾರೆ. ಇದು ಅತ್ಯಂತ ಖಂಡನೀಯ. ಬಹುತೇಕ ಅವ್ರು ಏನು ಟೆರರಿಸ್ಟ್ ಇದ್ದಾರೆ ಅವರು ಮಾನವರಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಮೃಗಕ್ಕಿಂತ ಕೊನೆ. ಮೃಗಗಳಾದರೂ ಸ್ವಲ್ಪ ಸಿಂಪತಿ ತೋರಿಸ್ತವೆ ಅನ್ನೋ ಸಂದರ್ಭ ಬಂದರೆ, ಇವರು ತಮ್ಮ ರಾಜಕಾರಣಕ್ಕೆ, ತಮ್ಮ ತೆವಲಿಗೆ ಇವತ್ತು 26 ಜನ ಬಲಿ ತೆಗೆದುಕೊಂಡಿದ್ದಾರೆ, ಹಲವಾರು ಜನರಿಗೆ ಗಾಯ ಆಗಿದೆ. ಇದು ನಾವೆಲ್ಲರೂ ಖಂಡಿಸಬೇಕಾದಂಥ ವಿಚಾರಗಳು. ಮತ್ತು ನಿಧನರಾದಂಥ ಎಲ್ಲ ಕುಟುಂಬಕ್ಕೆ ನಾನು ಸಂತಾಪವನ್ನು ವ್ಯಕ್ತಪಡಿಸ್ತೇನೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದ 2 ಕುಟುಂಬಗಳು ನೋಡಿದರೆ ಕಣ್ಣೀರು ಬರ್ತದೆ. ಅವರ ಪರಿಸ್ಥಿತಿಯನ್ನು ನೋಡಿದರೆ ಅವರ ಕುಟುಂಬದಕ್ಕೆ ಸಾಂತ್ವನವನ್ನು ಹೇಳ್ತೇನೆ. ಮತ್ತು ಅದರ ಜೊತೆಗೆ ಈಗ ಇಷ್ಟಕ್ಕೆ ಬಿಟ್ಟರೆ ಆಗಲ್ಲ, ಇದ್ರ ಮೇಲೆ ಟೀಕೆ ಟಿಪ್ಪಣಿಗಳಾಗಬಾರ್ದು. ದುರಾದೃಷ್ಟದಿಂದ ನಮ್ಮ ದೇಶದಲ್ಲಿ ಈ ರಾಜಕಾರಣದಲ್ಲಿ ಕೆಳಮಟ್ಟದಲ್ಲಿ ನಾನು ಹೇಳ್ತಾ ಇರೋದು, ಅನಾವಶ್ಯಕವಾದಿ ಜಾತಿ ಧರ್ಮದ ಮೇಲೆ ಫೈಟ್ಗಳನ್ನು ಮಾಡ್ತಾರೆ. ಇವತ್ತು ಕೇಂದ್ರ ಸರ್ಕಾರ ಕೂಡಲೇ ಸರ್ವಪಕ್ಷದ ಸಭೆಯನ್ನು ಕರೆದಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ ಅದಕ್ಕೆ. ಆ ಸಭೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಪಕ್ಷದ್ದು ಸನ್ಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ನಮ್ಮ ವಿರೋಧ ಪಕ್ಷ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಸಂಪೂರ್ಣವಾದಂಥ ಸಹಕಾರವನ್ನು ಸರ್ಕಾರಕ್ಕೆ ಕೊಡ್ತೇವೆ. ಇದು ಅತ್ಯಂತ ಕಷ್ಟದ ಸಮಯ. ದೇಶ ಮೊದಲು, ನಮಗೆ ಪಕ್ಷ ಆಮೇಲೆ. ದೇಶದ ಹಿತದೃಷ್ಟಿಯಿಂದ ಸರ್ಕಾರ ತೆಗೆದುಕೊಳ್ಳುವಂಥ ಎಲ್ಲ ನಿರ್ಣಯಗಳಿಗೆ ನಾವು ಬೆಂಬಲಿಸ್ತೇವೆ ಅಂತ ಮಾತನ್ನು ಹೇಳಿದ್ದಾರೆ. ಅದನ್ನು ನಾವು ಕರ್ನಾಟಕದ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ, ನಾವೆಲ್ಲರೂ ಬೆಂಬಲಿಸಬೇಕಾಗುತ್ತೆ ರಾಷ್ಟ್ರದ ಹಿತದೃಷ್ಟಿಯಿಂದ. ಅದಕ್ಕೆ ಹಿನ್ನೆಲೆಯಲ್ಲಿ ಅವರು ತೆಗೆದುಕೊಂಡಂಥ ನಿರ್ಣಯ ನಾನು ಕೂಡ ಸ್ವಾಗತಿಸ್ತೇನೆ. ಮತ್ತು 2 ವಿಚಾರಗಳನ್ನು ನಾನು ಸ್ಪಷ್ಟಪಡಿಸ್ತೇನೆ. ಮೊದಲನೇದಾಗಿ, ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಹಗುರವಾಗಿ ಟೀಕೆ ಮಾಡ್ತಾರೆ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಮತ್ತು BJP ರಾಜ್ಯದ ಅಧ್ಯಕ್ಷ ಆದಂಥ ವಿಜಯೇಂದ್ರ ಅವರು. ತಿಳಿದೇನೆ ಏನು ಬೇಕಾದ್ರೂ ಮಾತಾಡಬಾರ್ದು. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಮೊದಲು ಸೆಕ್ಯೂರಿಟಿ ಟೈಟ್ ಮಾಡಿರಿ ಅಲ್ಲಿ ಅಂತ ಹೇಳಿದ್ದಾರೆ. ಸರಿ ಇದೆ ಅವ್ರು ಹೇಳಿದ್ದು. ಯಾಕಂದರೆ ಪಹಲ್ಗಾಮ್ನಲ್ಲಿ ಇದನ್ನು ನಾನು ಹೇಳ್ತಾ ಇರೋದಲ್ಲ, ಅಲ್ಲಿ ಟೆರ್ರಿಸ್ಟ್ ಅಟ್ಯಾಕಿಗೆ ಮಡಿದಂಥ ಕುಟುಂಬವೇ, ಯಾರು ಸತ್ತಿದ್ದಾರಲ್ಲ ಅವ್ರ ಕುಟುಂಬ ಹೇಳಿದ್ದಾರೆ, ಆ ಎಂಟೈರ್ ಏರಿಯಾದಲ್ಲಿ ಒಬ್ಬ ಪೊಲೀಸ್ ಇರಲಿಲ್ಲ, ಒಬ್ಬ ಜವಾನರು ಇರಲಿಲ್ಲ, ಆರ್ಮಿ ಇರಲಿಲ್ಲ, ಯಾರ್ಯಾರು ಇರಲಿಲ್ಲ ಅಂತಂದು ಅವರೇ ಹೇಳಿದ್ದಾರೆ. ಮತ್ತು ಸರ್ಕಾರನೂ, ಕೇಂದ್ರ ಸರ್ಕಾರ ಒಪ್ಕೊಂಡಿದೆ ಅಂತ. ಎಸ್, ಇಟ್ ಈಸ್ ಎ ಫೇಲ್ಯೂರ್ ಆಫ್ ದ ಸೆಕ್ಯೂರಿಟಿ ಅಂಥೇಳಿ. ಅದನ್ನು ನಾನು ಸ್ಪಷ್ಟಪಡಿಸ್ತೇನೆ. ನಿಮ್ಮದು ದೇರ್ ಆರ್ 3 ಇದು. ಒಂದು ಮಿಲಿಟ್ರಿ ಪೊಲೀಸ್, ದ ಸೆಕೆಂಡ್ ಒನ್ ಈಸ್ CRPF ಮತ್ತು ಆರ್ಮಿ ಡೈರೆಕ್ಟ್, ಪ್ಲಸ್ BSF ಇದೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಇವರು ಯಾರೂ ಇಂಟೆಲಿಜೆನ್ಸನ್ನು ಕಲೆಕ್ಟ್ ಮಾಡಿ ಇದನ್ನು ಕೊಡಲಿಲ್ಲ ಅಂದರೆ ಹೇಗೆ? ನನಗೆ ಗೊತ್ತಿದ್ದ ಮಟ್ಟಿಗೆ ಒಂದು ವಾರದಿಂದನೇ ಕೆಲವರು ಈ ಸೂಚನೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರಕ್ಕೆ, ಇದನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ ಅನ್ನೋದು ಬಂದಿದೆ. ಅದು ಸತ್ಯನೋ ಅಸತ್ಯ ಗೊತ್ತಿಲ್ಲ. ಆದರೆ ಇದನ್ನು ಹಗುರವಾಗಿ ಕೇಂದ್ರ ಸರ್ಕಾರ ಇನ್ಮೇಲೆ ತಗೋಬಾರ್ದು. ಇದು 16 ವರ್ಷಗಳಿಂದ ನಡೀತಾ ಬಂದಿದೆ. ಆ ಸರ್ಕಾರ ಈ ಸರ್ಕಾರ ಅಂತ ನಾವು ಹೇಳೋದಿಲ್ಲ. ಇದು ಎಂಡ್ ಆಗಬೇಕು. ಟೆರ್ರಿಸ್ಟು ಪಾಕಿಸ್ತಾನನ ನಾವೆಲ್ಲ ಚಿಮಾರಿ ಹಾಕಬೇಕು ಮತ್ತು ಅದನ್ನ
ಏನೇನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೇಂದ್ರ ಸರ್ಕಾರ ತ್ವರಿತವಾಗಿ ಮಾಡಬೇಕು. ನಾನು ಇನ್ನೊಂದು ಆಗ್ರಹ ಪಡಿಸ್ತೇನೆ, ಏನು ಮುಖ್ಯಮಂತ್ರಿಗಳು ಬಗ್ಗೆ ಇವರು ಹೇಳಿದ್ದಾರೆ ಅದನ್ನು ತಕ್ಷಣವೇ ವಾಪಸ್ ತಗೋಬೇಕು. ಇಲ್ಲದ್ರೆ ಅನಾವಶ್ಯಕವಾಗಿ ಸರ್ಕಾರದ ಮೇಲೆ ಮತ್ತು ನಮ್ಮ ಒಕ್ಕೂಟ ವ್ಯವಸ್ಥೆ ಮೇಲೆ ಪರಿಣಾಮ ಬೀರ್ತದೆ. ಯಾರು ವಿಜಯೇಂದ್ರ ಅಶೋಕ್ ಹಗುರವಾಗಿ ಚೀಫ್ ಮಿನಿಸ್ಟರ್ ಮೇಲೆ ಮಾತಾಡಬಾರ್ದು. ದೇ ಶುಡ್ ಟೇಕ್ ಬ್ಯಾಕ್, ದೇ ಶುಡ್ ಟೆಂಡರ್ ದ ಅಪಾಲಜಿ ಟು ದ ಚೀಫ್ ಮಿನಿಸ್ಟರ್. ನಾನೇನು ಅವ್ರು ಕಡಿಮೆ ಮಾತಾಡಬೇಕು ಅಂತ ಹೇಳಿಲ್ಲ, ಆದರೆ ಮುಖ್ಯಮಂತ್ರಿಗಳು ಎಂದೂ ಯುದ್ಧ ಮಾಡಬಾಡ್ರಿ ಪಾಕಿಸ್ತಾನ ಮಾಡಲಿ ಅಂತ ಹೇಳಿಲ್ಲ. ಅನಿವಾರ್ಯ ಇದ್ರೆ ಮಾಡಿರಿ, ಫಸ್ಟ್ ಟೈಟ್ ದ ಸೆಕ್ಯೂರಿಟಿ ಅಂತ ಹೇಳ್ಯಾರ. ಇದರಲ್ಲಿ ಹೇಳಿದ್ರಲ್ಲಿ ತಪ್ಪೇನಿದೆ? ಇದನ್ನು ಬಿಂಬಿಸಿ ಅನಾವಶ್ಯಕವಾಗಿ ರಾಷ್ಟ್ರದ ಹಿತದೃಷ್ಟಿಯಿಂದ ನಮ್ಮ ನ್ಯೂಸ್ ಚಾನಲ್ಗೂ ರಿಕ್ವೆಸ್ಟ್ ಮಾಡ್ತೇನೆ ಮತ್ತು ಪತ್ರಿಕೆಗೂ ಮಾಡ್ತೇನೆ, ಇದು ನಾವೆಲ್ಲರೂ ಏಕತೆಯಿಂದ ಹೋಗಬೇಕು. ಅದಕ್ಕೆ ದಯಮಾಡಿ ಅದನ್ನು ಅವ್ರು ವಾಪಸ್ ತೆಗೆದುಕೊಳ್ಳಿ ಅಂತ ನಾನು ಆಗ್ರಹವನ್ನು ಪಡಿಸ್ತೇನೆ. ಮತ್ತು ಇದಾದ ಮೇಲೆ ನೋಡಿ, ನಾವು ನಮ್ಮ ಮುಖ್ಯಮಂತ್ರಿಗಳು ತ್ವರಿತವಾಗಿ 180 ಜನಕ್ಕಿಂತ ಹೆಚ್ಚಲ್ಲಿ ಕರ್ನಾಟಕದ ಜನ ಪ್ರವಾಸಿಗರಿದ್ದರು. ಸ್ಪೆಷಲ್ ಪ್ಲೇನ್ ಮಾಡಿ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಸಂತೋಷ್ ಲಾಡ್ ಅವ್ರನ್ನಲ್ಲಿ ಕಳಿಸಿ ಎಲ್ಲ ಜನರನ್ನು ತರಿಸಿ ಅವರ ಮನೆಗಳಿಗೆ ಮುಟ್ಟಿಸುವಂಥ ಕೆಲಸ ಮಾಡಿದ್ದಾರೆ. ಬೇರೆ ಯಾವ ರಾಜ್ಯದಲ್ಲೂ ಫ್ಲೈಟ್ಗಳನ್ನು ಕಳಿಸಿಲ್ಲ. ಆಮೇಲೆ ನಮ್ಮದು ನೋಡಿ ಬೇರೆಯವರು ಕಳಿಸಿದ್ದಾರೆ, ಬಟ್ ನಾವೇ ಮಾಡಿದ್ವಿ. ಇಷ್ಟೆಲ್ಲ ಕ್ರಮಗಳ ಮೇಲೆ ಹಗುರವಾಗಿ ಒಂದು ಶ್ಲಾಘನೀಯ ಅಂತ ಒಂದು ಮಾತನ್ನು ಹೇಳಲಿಲ್ಲ. ಇದು ಸರಿಯಾದದ್ದಲ್ಲ ಅಂತ BJP ಎಲ್ಲ ಇದರಲ್ಲೂ ರಾಜ್ಯದ BJP ಈ ಕೆಲಸ ಮಾಡಬಾರ್ದು ಅನ್ನೋದನ್ನು ನಾನು ಹೇಳ್ತೇನೆ. ಮತ್ತು ಭದ್ರತೆ ದೃಷ್ಟಿಯಿಂದ ಎಲ್ಲರೂ ಒಂದಾಗಿ ಹೋಗಬೇಕು. ಇಟ್ಸ್ ಎ ಮ್ಯಾಟರ್ ಆಫ್ ವೆರಿ ವೆರಿ ಸೀರಿಯಸ್. ನಮ್ಮ ದೇಶದ ಆಂತರಿಕ ಭದ್ರತೆಯ ಪ್ರಶ್ನೆ ಇದು. ಆಮೇಲೆ ನಾನು ಒಂದು ಸೆಕೆಂಡ್ ಪೇಜ್ ದಯವಿಟ್ಟು ಎಲ್ಲರೂ ಗಮನಿಸಬೇಕು. ನಾನು ಕೇಂದ್ರ ಸರ್ಕಾರ ಶೀಘ್ರವಾಗಿ ತೆಗೆದುಕೊಳ್ಬೇಕಾದಂಥ ಕೆಲಸ ಏನು? ಇದು ಬರೀ ಟೆರರಿಸ್ಟಿಕ್ ಆಯಿತು, ಆಲ್ ಪಾರ್ಟಿ ಮೀಟಿಂಗ್ ಆಯಿತು, ಚರ್ಚೆಗಳಾದವು, ಪ್ರಧಾನಮಂತ್ರಿಗಳು ಹೇಳಿಬಿಟ್ರು ನಾವು ನೀರು ನಿಲ್ಲಿಸ್ತೇವೆ. ಎಸ್, ವಿ ವೆಲ್ಕಮ್ ದ್ಯಾಟ್. ಬಟ್ ನಾನು ಇನ್ನೂ ಒಂದು ಆಗ್ರಹ ಪಡಿಸ್ತೇನೆ, ಫಸ್ಟು ಪ್ರಧಾನಮಂತ್ರಿಗಳು ಕಾಶ್ಮೀರಕ್ಕೆ ಹೋಗಬೇಕು. ಆ್ಯಸ್ ಆನ್ ಟುಡೇ ಹಿ ಹ್ಯಾಸ್ ನಾಟ್ ಗಾನ್ ಟು ದ ಕಾಶ್ಮೀರ್. ಹಿಂದೆ ಇಂಥ ಅಟ್ಯಾಕ್ ಆದಾಗೇ ಹಿಂದಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಸ್ವತಃ ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಅಟ್ಯಾಕ್ ಆದಂಥ ಸತ್ತಂಥ ಮರಣ ಹೊಂದಿದಂಥ ವ್ಯಕ್ತಿಗಳ ಮನೆಗೆ ಹೋಗಿ ಮಾತಾಡಿಸಿದ ಉದಾಹರಣೆ ನಮ್ಮ ಮುಂದಿದೆ. ವಾಟ್ ಈಸ್ ದ ಪ್ರಾಬ್ಲಮ್ ವಿತ್ ಅವರ್ ಪ್ರೈಮ್ ಮಿನಿಸ್ಟರ್? ನಾನು ಇದನ್ನು ಟೀಕೆ ಮಾಡ್ತಾ ಇಲ್ಲ ಪ್ರೈಮ್ ಮಿನಿಸ್ಟರ್ನ, ಬಟ್ ಹಿ ಶುಡ್ ಗೋ, ಹಿ ಶುಡ್ ಶೋ ಈಸ್ ಅ ರೆಸ್ಪಾನ್ಸಿಬಿಲಿಟಿ. ಅವರು ತಮ್ಮ ಜವಾಬ್ದಾರಿಯನ್ನು ತೋರಿಸ್ಬೇಕು. ಅದಕ್ಕಾಗಿ ತಕ್ಷಣವೇ ಅವರು ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ನಡೆದಿರುವಂಥ ಸಿಚುವೇಶನ್ನ ಪರಿಶೀಲಿಸಬೇಕು. ಮತ್ತು ತಕ್ಷಣವೇ ವಿದಿನ್ 3-4 ಡೇಸಲ್ಲಿ ಎಮರ್ಜೆನ್ಸಿ ಒಂದು ವಿಶೇಷ ಸಂಸತ್ತಿನ ಅಧಿವೇಶನ ಕರಿಬೇಕು, ಚರ್ಚೆ ಮಾಡಬೇಕಿದೆ. ಮೆಸೇಜ್ ಹೋಗಬೇಕು ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಅರೆ ವಾಟ್ ಈಸ್ ದ ಪ್ರಾಬ್ಲಮ್ ಇನ್ ಕಾಲಿಂಗ್ ದ ಪಾರ್ಲಿಮೆಂಟ್ ಸೆಷನ್ ಆನ್ ದ ಸೆಕ್ಯೂರಿಟಿ ಮ್ಯಾಟರ್? ದೇ ಶುಡ್ ಕಾಲ್ ದ ಎಮರ್ಜೆನ್ಸಿ ಸೆಷನ್ ಆಫ್ ದ ಪಾರ್ಲಿಮೆಂಟ್. ನಾನು ಇದನ್ನು ಒತ್ತಾಯ ಮಾಡ್ತೇನೆ. ಅಲ್ಲಿ ಚರ್ಚೆ ಆಗಬೇಕು, ಎಲ್ಲ ವಿರೋಧ ಪಕ್ಷದವರು ಎಲ್ಲರೂ ಮಾತನಾಡಬೇಕು, ಎಲ್ಲರೂ ಒಂದಾಗಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಬೇಕು. ಒಂದು ಸಿಂಗಲ್ ರೆಸಲ್ಯೂಷನ್ ಅಗೇನ್ಸ್ಟ್ ದ ಪಾಕಿಸ್ತಾನ್ ಮಾಡಬೇಕದನ್ನ ಮಾಡಿ ಅವ್ರನ್ನ ಖಂಡಿಸಬೇಕು. ಮತ್ತು ಟೆರರಿಸ್ಟ್ ಸ್ಟೇಟ್ ಪಾಕಿಸ್ತಾನ ಒಂದು ಟೆರರಿಸ್ಟ್ ಸ್ಟೇಟ್ ಅಂತ ಹೇಳಿ ಡಿಕ್ಲೇರ್ ಮಾಡಲಿಕ್ಕೆ ನಾವು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೂ ಹೇಳಬೇಕು. ಮತ್ತು ಅದ್ರ ಜೊತೆಗೆ ನಮ್ಮ ಏನು ರಾಷ್ಟ್ರಗಳಿದ್ದಾವೆ, ದೊಡ್ಡ ದೊಡ್ಡ ರಾಷ್ಟ್ರಗಳು, ಇವತ್ತು ಹಲವಾರು G20 ಇವೆಲ್ಲ ಇದ್ದಾವೆ, ಬೇರೆ ಬೇರೆ ಇವೆಲ್ಲ ಬ್ರಿಕ್ಸು ಇದೆಲ್ಲ ಎಲ್ಲ ಕಮ್ಯುನಿಟಿ. ಇದರಲ್ಲಿ ನಮಗೀಗಾಗಲೇ ಅಮೇರಿಕಾ ಸಪೋರ್ಟ್ ಮಾಡಿದೆ, ನಮಗೆ ರಷ್ಯಾ ಸಪೋರ್ಟ್ ಮಾಡಿದೆ, ಇಸ್ರೇಲ್ ಸಪೋರ್ಟ್ ಮಾಡಿದೆ, ಯುರೋಪಿಯನ್ ಯೂನಿಯನ್ ಸಪೋರ್ಟ್ ಮಾಡಿದೆ. ದೇರ್ ಆರ್ ಸೆವರಲ್ ಕಂಟ್ರೀಸ್ ಸಪೋರ್ಟಿಂಗ್ ಇಂಡಿಯಾ. ಅವರೆಲ್ಲರನ್ನ ಪ್ರಧಾನಮಂತ್ರಿಗಳು ಮತ್ತು ವಿರೋಧ ಪಕ್ಷ ನಾಯಕರನ್ನ ಕರ್ಕೊಂಡು ಹೋಗಿ ಭೇಟಿ ಮಾಡೋಕೆ ಬರೀ ಇವರೊಬ್ಬರೇ ಹೋಗಿ ಭೇಟಿ ಮಾಡಿದ್ರಲ್ಲ. ಇದು ದೇಶದ ಪ್ರಶ್ನೆ. ದೇ ಶುಡ್ ಟೇಕ್ ಲೀಡರ್ ಆಫ್ ದ ಅಪೋಸಿಷನ್ ಆ್ಯಂಡ್ ಅಪೋಸಿಷನ್ ಇನ್ ಟು ಕಾನ್ಫಿಡೆನ್ಸ್. ಪ್ರಧಾನಮಂತ್ರಿಗಳು ಏಕಾಏಕಿ ತಾವು ಒಬ್ಬರೇ ಮಾಡೋದಿಲ್ಲ. ಇದನ್ನು ಮಾಡಿದರೆ ಅದಕ್ಕೊಂದು ವೇಟೇಜ್ ಬರುತ್ತೆ ರಾಷ್ಟ್ರಕ್ಕೆ. ಇದನ್ನು ಬಿಟ್ಟು ಬರೀ ಇಲ್ಲಿ ಸಣ್ಣತನ ರಾಜ್ಯದಾಗ ಬೇರೆ ಮಾತಾಡ್ಕೊಂತ ಹೋದರೆ ಇದು ಒಳ್ಳೆಯದಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವೈ ಕ್ಯಾಂಟ್ ಟು ಸ್ಟಾರ್ಟ್ ಅಟ್ಯಾಕ್ ಇಮಿಡಿಯೇಟ್ಲಿ ಆನ್ ಪಾಕಿಸ್ತಾನ್? ಯುದ್ಧ ಸ್ಟಾರ್ಟ್ ಮಾಡಿರಿ, ನಾಳೆಯಿಂದನೇ ಸ್ಟಾರ್ಟ್ ಮಾಡಿರಿ. ಯಾರು ಬೇಡ ಅಂತ ಹೇಳಿದ್ದಾರೆ? ಯಾಕೆ ನಿಲ್ಲಿಸ್ತಾ ಇದ್ದೀರಿ? ಮಾಡಿ. ಅಲ್ಲಿ ಈಗ ಅವ್ರು ಎಲ್ಲಿಂದ ಎಂಟ್ರಿ ಆಗಿದ್ದಾರೆ? ನಮಗೆ POKಯಿಂದ. ಪಾಕಿಸ್ತಾನ ಅಕ್ಯುಪೈಡ್ ಕಾಶ್ಮೀರ್ ಇದೆಯಲ್ಲ, ಅಲ್ಲಿಂದ ಹೆಚ್ಚಾಗಿ ಎಂಟ್ರಿ ಆಗ್ತದೆ. 90% ಅಲ್ಲಿಂದನೇ, ಬೇರೆ ಎಲ್ಲಿಂದನಲ್ಲ. ಅಟ್ಯಾಕ್ ಮಾಡಿ, ಅದನ್ನು ಸ್ಟಾರ್ಟ್ ಮಾಡಿ. ಎಲ್ಲೆಲ್ಲಿ ಟೆರರಿಸ್ಟ್ ಕ್ಯಾಂಪ್ಸ್ ಇದ್ದಾವೆ
ಬಾಂಬ್ ಹಾಕ್ರಿ ಅವ್ರಿಗೆ. ವೈ ಕಾಂಟ್ ಯೂಸ್ ದ ಬಾಂಬ್, ಕಿಲ್ ದೆಮ್ ಮರ್ಸಿಲೆಸ್ಲಿ. ಯಾಕೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಮ್ಮ ಕೇಂದ್ರ ಸರ್ಕಾರ? ಅದಕ್ಕೆ ತ್ವರಿತವಾಗಿ ಮಾಡಿರಿ ಅಂತ ಹೇಳ್ತೇನೆ. ಯುದ್ಧ ಮಾಡೋದಾದರೆ ವಿದಿನ್ ವೀಕ್ ಸ್ಟಾರ್ಟ್ ಮಾಡಿ. ಅದಕ್ಕೆ ಬೇಕಾದಂಥ ಬಡ್ಜೆಟ್ಟು ಈ ವರ್ಷ ನೋಡಿ, ಇಂಪಾರ್ಟೆಂಟ್ ಥಿಂಗ್ ಈಸ್ ಎ ಫೈನಾನ್ಸ್. 6,81,000 ಕೋಟಿ ನಮ್ಮದು ಯೂನಿಯನ್ ಬಜೆಟ್ ಫಾರ್ ಡಿಫೆನ್ಸ್ ಈ ವರ್ಷ. 6,81,240 crores ಕಾಣುತ್ತೆ. 6,81,240 crores, ರೌಂಡ್ ಆಫ್ ಟು 6,81,000 crores. ಯುದ್ಧ ಸ್ಟಾರ್ಟ್ ಆದರೆ ಹಣ ಸಾಲದಲ್ಲ, ಇದು ಹಣ ಸಾಲದಲ್ಲ. ಸುಮಾರು 12 ಲಕ್ಷ ಕೋಟಿಗಿಂತ ಹೆಚ್ಚಬೇಕಾಗುತ್ತೆ. ಟೇಕ್ ದಿ ಪರ್ಮಿಷನ್ ಫ್ರಮ್ ದಿ ಪಾರ್ಲಿಮೆಂಟ್. ನಿಮ್ಮ ಕೈ ಗಟ್ಟಿ ಮಾಡಿಕೊಡ್ರಿ. ಸಾಕಷ್ಟು ಹಣ ಇದೆ ಇವತ್ತು ಕೇಂದ್ರ ಸರ್ಕಾರ. 12 ಲಕ್ಷ ಕೋಟಿ ಬೇಕಾಗ್ಬೋದು, ನಾಳೆ ಒಂದು 5-6 ಲಕ್ಷ ಕೋಟಿ ಬೇಕಾಗಿತ್ತು. ಯುದ್ಧ ಅಂದರೆ ಏನು ಸಣ್ಣದಾಗುತ್ತಾ? 5-6 lakh crore ಬೇಕು. ಮಾಡಿ, ಅದಕ್ಕೆ ಅನುಮತಿ ತಗೊಳ್ರಿ, ಗೋ ಹ್ಯಾಡ್ ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಅದಕ್ಕೆ ನಾನು ಇವೆಲ್ಲ ಕಾರಣಕ್ಕಾಗಿ ಒಂದು ಸೆಕ್ಯೂರಿಟಿ ವಿಚಾರದಲ್ಲಿ ಚರ್ಚೆ ಆಗಬೇಕು. ಪಾಕಿಸ್ತಾನ್ ಟೆರರಿಸ್ಟ್ ಸ್ಟೇಟ್ ಅಂತ ಡಿಕ್ಲೇರ್ ಮಾಡಬೇಕು. ಕೂಡಲೇ ಯುದ್ಧ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಬೇಕಾದಂಥ ಹಣಕ್ಕೆ ಅಪ್ರೂವಲ್ ತಗೋಬೇಕು. ಮತ್ತು ಇನ್ನೂ ಒಂದು ಅಪ್ರೂವಲ್ ತಗೊಳ್ಳಿ ಇನ್ ಜನರಲ್. ಇವೆಲ್ಲ ಮಾಡ್ದೇ ಬರೀ ನಾವು ಮಾತಾಡಿದರೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ದೃಷ್ಟಿಯಿಂದ ಕರ್ನಾಟಕ, ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ವಿಭಿನ್ನವಾದಂಥ ಹೇಳಿಕೆಯನ್ನು ನೀಡಿಲ್ಲ. ಅದನ್ನು ವಾಪಸ್ಸನ್ನು ತೆಗೆದುಕೊಳ್ಬೇಕು ಅನ್ನೋ ಮಾತನ್ನು ಹೇಳ್ತೇನೆ.